ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಹುತೇಕ ವಿದ್ಯಾರ್ಥಿಗಳು ಬಿ.ಎಡ್‌ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಂಥ ಒಂದು ದಿನ ಅಂತ ಹೇಳ್ಬೋದಾಗಿರುವಂಥದ್ದು. ಸುಮಾರು ಹೆಚ್ಚಿಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತವ್ರು ಎಲ್ಲರೂ ಕೂಡ ಈ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್‌ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತಾ ಇಲ್ವಾ ಏನು ಎತ್ತ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬರ್ತಾನೆ ಇತ್ತು. ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರೋದಾಗಿರ್ಬೋದು, ಸೆಕೆಂಡ್ ರೌಂಡ್‌ಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್‌ಗೆ ನಾವು ಇನ್ಫಾರ್ಮೇಷನ್‌ಗಳನ್ನ ಕೊಡ್ತಿದ್ರು ಕೂಡ ಒಂದು ವೆರಿಫಿಕೇಶನ್ ಸೆಕೆಂಡ್ ಅಂದ್ರೆ ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳು ಇನ್ನ ವೆರಿಫಿಕೇಶನ್ ಲಿಸ್ಟ್ ಸೆಕೆಂಡ್ ಅನೌನ್ಸ್ ಆಗುತ್ತಾ ಏನು ಎತ್ತ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ನಮಗೆ ವೆರಿಫಿಕೇಶನ್ ನಮ್ದು ಇರುತ್ತಾ ಇಲ್ವಾ, ನಮ್ಗೆ ಅವಕಾಶ ಇರುತ್ತಾ ಇರೋದಿಲ್ವಾ, ನಮಗೆ ಸೀಟ್ ಸಿಗುತ್ತಾ ಸಿಗೋದಿಲ್ವಾ, ಇಷ್ಟು ಪರ್ಸೆಂಟ್ ಇದೆ ನಮ್ದು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ನಮ್ದು ಹೆಸರು ಬಂದಿಲ್ಲ, ಈಗ ನಾವು ವೆರಿಫಿಕೇಶನ್ ಮಾಡಿಸಿಲ್ಲ, ನಮಗೆ ಮುಂದಿನ ರೌಂಡ್ ಗಳಲ್ಲಿ ಪರಿಗಣಿಸ್ತಾರಾ ಇಲ್ವಾ, ವೆರಿಫಿಕೇಶನ್ಗೆ ನಮಗೆ ಅವಕಾಶ ಇರುತ್ತಾ ಇಲ್ವಾ, ಇತರ ಹಲವಾರು ರೀತಿಯಾದಂತಹ ಪ್ರಶ್ನೆಗಳು ಕೂಡ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇತ್ತು, ಅಭ್ಯರ್ಥಿಗಳ ಕಡೆಯಿಂದ. ನಾವು ಆದಷ್ಟು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ಅಂದ್ರೆ ಇಲಾಖೆ ಕಡೆಯಿಂದ ಮಾಹಿತಿ ಬಂದಂತ ಪಕ್ಷದಲ್ಲಿ ನಿಮಗೆ ತಿಳಿಸ್ತೇವೆ, ವೆಯ್ಟ್ ಮಾಡಿ ಅಂತಾನೆ ತಿಳಿಸ್ತಾ ಇದ್ವಿ, ಅಥವಾ ಡೌಟ್ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತಾನೆ ಮಾಹಿತಿನ ತಿಳಿಸ್ತಾ ಇದ್ವಿ. ಇದೀಗ ಇಲಾಖೆ ಕಡೆಯಿಂದ ಅದೇ ರೀತಿಯ ಒಂದು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇತ್ತು, ಸರಿಯಾದ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇರಲಿಲ್ಲ. ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಅಥವಾ ಎಲಿಜಿಬಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಮಾಹಿತಿಗಳು ಸದ್ಯಕ್ಕೆ ಇದುವರೆಗೂ ಬಂದಿರಲಿಲ್ಲ. ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಮಾಡಿ ನಂತರದಲ್ಲಿ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ಕೂಡ ಪ್ರಕಟ ಮಾಡಿದರೆ. ಸೊ ಬಿ.ಎಡ್‌ಗೆ ಅರ್ಜಿನ ಸಲ್ಲಿಸಿದಂತ 2024-25ನೇ ಸಾಲಿನ ವಿದ್ಯಾರ್ಥಿಗಳಿದೆಲ್ಲ ಇನ್ನು ವೆರಿಫಿಕೇಶನ್ ಮುಗಿಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂತದ್ದು. ಹಾಗಂತ ಎಲ್ಲಾ ವಿದ್ಯಾರ್ಥಿಗಳನ್ನ ಅವರು ವೆರಿಫಿಕೇಶನ್ಗೆ ಕರೆದಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಕಟ್ ಆಫ್ ಬೇಸ್ ಮೇಲೆ ವೆರಿಫಿಕೇಶನ್ಗೆ ಕರೆಸ್ತಿರ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಸದ್ಯಕ್ಕೆ ಅವರು ಕಟ್ ಆಫ್ ಅಂತೂ ಪ್ರಕಟ ಮಾಡಿಲ್ಲ ವೆರಿಫಿಕೇಶನ್ ಲಿಸ್ಟ್. ವಿದ್ಯಾರ್ಥಿಗಳು ಒಟ್ಟಿನಲ್ಲಿ ಅಲ್ಲಿ ಮಾಹಿತಿನ ಕೊಟ್ಟಿರೋದಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳು ಅಂದ್ರೆ ಆರ್ಟ್ಸ್ ಅಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ನೇಮನ ಕೂಡ ಕೊಟ್ಟಿರ್ತಾರೆ. ನಂತರದಲ್ಲಿ ಸೈನ್ಸ್, ಆರ್ಟ್ಸ್ ಮತ್ತೆ ಸೈನ್ಸ್ 2024-25ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳಿಗೆ ಸೊ ಒಂದು ವಿದ್ಯಾರ್ಥಿಗಳ ವೆರಿಫಿಕೇಶನ್ಗೆ ಸೆಕೆಂಡ್ ವೆರಿಫಿಕೇಶನ್ ಎರಡನೇ ಮೆರಿಟ್ ಎಲ್ಲ ಅರ್ಹತಾ ಪಟ್ಟಿ ಅಂತ ಕರೀತಾರಲ್ಲ ಎಲಿಜಿಬಲ್ ಅಥವಾ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಲಿಸ್ಟ್ ಅನ್ನ ಪ್ರಕಟ ಮಾಡಿರುವಂತದ್ದು. ಬಹುತೇಕ ವಿದ್ಯಾರ್ಥಿಗಳ ವೇಟ್ ಮಾಡ್ತಿದ್ದಂತಹ ದಿನ ಇದು ಬಂದಿರುವಂತದ್ದು. ಸೊ ಅಂದ್ರೆ ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಇಲ್ವಾ ಯಾವ ತರ ಚೆಕ್ ಮಾಡ್ಕೊಳ್ಳೋದು, ಮತ್ತೆ ಲಿಸ್ಟ್ ಅನ್ನ ವಿದ್ಯಾರ್ಥಿಗಳು ಎಲ್ಲಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದ್ರೆ ವಿದ್ಯಾರ್ಥಿಗಳು ಆರ್ಟ್ಸ್ ಅಥವಾ ಸೈನ್ಸ್ ಕಾಮರ್ಸ್ ವಿಭಾಗದಲ್ಲಿ ಆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಅನ್ನ ಮಾಡಿಸ್ಲಿಕ್ಕೆ ಎಲ್ಲಿ ಹೋಗ್ಬೇಕಿರುತ್ತೆ, ಮತ್ತೆ ಯಾವ ದಿನಾಂಕದಲ್ಲಿ ವೆರಿಫಿಕೇಶನ್ಗೆ ಹೋಗ್ಬೇಕಿರುತ್ತೆ, ನಂತರದಲ್ಲಿ ಯಾವೆಲ್ಲ ದಾಖಲೆಗಳನ್ನ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ತಗೊಂಡು ಹೋಗ್ಬೇಕಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಬಿ.ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಎ ಟು ಝೆಡ್ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಉಚಿತವಾಗಿ ಬಿ.ಎಡ್ ಕುರಿತು ಎ ಟು ಝೆಡ್ ಪ್ರತಿಯೊಂದು ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರುತ್ತೆ. ಯಾರನ್ನ ಕೇಳಬೇಕು ಏನು ಎತ್ತ. ಸೊ ನಮಗೆ ಅಲ್ಲಿ ಬಿ.ಎಡ್ ಕುರಿತು ಸರ್ಕಾರಿ ಕೋಟದ ಬಿ.ಎಡ್ ಸೀಟ್ಗೆ ಅಪ್ಲಿಕೇಶನ್ ಹಾಕಿದೀವಿ, ನಮ್ಗೆ ಏನು ಗೊತ್ತಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸ್ತಾ ಇರುವಂತದ್ದು ಉಚಿತವಾಗಿನೇ. ನಿಮ್ದು ಏನೇ ಸಮಸ್ಯೆ ಆಗಿದ್ರು ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳನ್ನ ಸ್ಕ್ರಾಲ್ ಮಾಡೋದ್ರ ಮುಖಾಂತರ ವಿಡಿಯೋ ನೋಡಿ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಿದ್ದೀನಿ, ಮತ್ತೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋ ನಂತರದಲ್ಲಿ ನೀವು ಅದನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ. ಯಾಕಂದ್ರೆ ಬಿ.ಎಡ್ ಕುರಿತು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಗಳು ಸಿಗ್ತಾ ಇರೋದಿಲ್ಲ, ಮತ್ತೆ ಅವರಿಗೆ ಮಿಸ್ಟೇಕ್ ಗಳನ್ನ ಮಾಡ್ತಿರ್ತಾರೆ, ತಪ್ಪುಗಳನ್ನ ಮಾಡ್ತಿರ್ತಾರೆ, ಯಾರು ಕೂಡ ಅದಕ್ಕೆ ಗೈಡ್ ಮಾಡೋರು ಇರೋದಿಲ್ಲ. ಸೊ ಆ ಕಾರಣಕ್ಕೆ ಪರ್ಸೆಂಟೇಜ್ ಜಾಸ್ತಿ ಇದ್ರೂ ಕೂಡ ಸೀಟ್ಗಳನ್ನ ಕಳ್ಕೊತಾ ಇರ್ತಾರೆ. ಸೊ ನಂತರದಲ್ಲಿ ನಿಮ್ಮ ಒಂದು ಥರ್ಡ್ ರೌಂಡ್ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಕೂಡ ಪ್ರತಿಯೊಂದು ಮಾಹಿತಿ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನೀವು ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಡೌಟ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಸುದ್ದಿ ಮಾಹಿತಿನ ಕೂಡ ಅಲ್ಲಿ ಸ್ಟೋರಿ ಮುಖಾಂತರ ಕೂಡ ಬೇಗ ಪಡ್ಕೋತಾ ಇರಬಹುದಾಗಿರುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಹಲವಾರು ಒಂದು ಕಮೆಂಟ್ಗಳು ಬರ್ತಾ ಇದ್ವು, ಅಂದ್ರೆ ವಿದ್ಯಾರ್ಥಿಗಳು ನಾವು ಕಮೆಂಟ್ ಅಲ್ಲಿ ರಿಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವಕಾಶನ ಕೂಡ ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಕಮೆಂಟ್ಗಳು ಪಾಸ್ ಆಗ್ಬಿಡುತ್ತೆ ಬೇಗ, ಅಥವಾ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದೇ ಕಮೆಂಟಿನ ವಿದ್ಯಾರ್ಥಿಗಳು ಹೆಚ್ಚಿಗೆ ಬರಿ ಆಗ್ತಿರ್ತಾರೆ, ರಿಪ್ಲೈ ನಾವು ಕೂಡ ಸ್ವಲ್ಪ ತಡ ಆಗಿದೆ ಅಂತ, ಅಥವಾ ವಿದ್ಯಾರ್ಥಿಗಳು ನಾವು ಅಲ್ಲಿ ರಿಪ್ಲೈ ಮಾಡಿದ್ರು ಕೂಡ ಅದು ಇನ್ನೊಂದು ಮೆಸೇಜ್ ಅನ್ನ ವಿದ್ಯಾರ್ಥಿ ಹಾಕಿರ್ತಾರೆ. ಆ ಕಾರಣಕ್ಕೆ ರಿಪ್ಲೈ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಕಮೆಂಟ್ ಅಲ್ಲಿ, ಅಥವಾ ಕಮೆಂಟ್ ಅಲ್ಲಿ ಸರಿಯಾಗಿ ಶೋ ಕೂಡ ಆಗೋದಿಲ್ಲ ನಮಗೆ ಈ ವಿದ್ಯಾರ್ಥಿಯ ಸಮಸ್ಯೆಗಳು. ಇನ್ಸ್ಟಾಗ್ರಾಮ್ ನಿಮಗೆ ರಿಪ್ಲೈಗಳು ಬರುತ್ತೆ, ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ರಿಪ್ಲೈಗಳು ಕೂಡ ತಡ ಆಗ್ತಿದಾವೆ ಅಂತ ಅನ್ಕೊಂಡಿದ್ದಾರೆ, ಯಾಕಂದ್ರೆ ಸಾಕಷ್ಟು ಒಂದು ವರ್ಕ್ಗಳು ಕೂಡ ನಮಗೆ ಇದಾವೆ. ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳು ಇತ್ತೀಚಿನ ದಿನದಲ್ಲಿ ಬರ್ತಿರೋದ್ರಿಂದ ಸೊ ಅದಾಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಇನ್ಫಾರ್ಮೇಶನ್ ಪ್ರತಿಯೊಂದು ವಿಡಿಯೋಸ್ ಕೂಡ ಅರ್ಥ ಆಗೋ ರೀತಿಯಲ್ಲಿ ಎಲ್ಲಾನು ಕೂಡ ತಿಳಿಸಿರ್ತೇವೆ. ನೀವು ಯಾರನ್ನ ಕೂಡ ಅಥವಾ ನಮಗೂ ಕೂಡ ಮೆಸೇಜ್ ಮಾಡಿದ್ರೆ ವಿಡಿಯೋಸ್ ನೋಡೋದ್ರ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ರಿಪ್ಲೈ ಏನಾದರೂ ಬಂದಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಬೇಜಾರನ್ನ ಮಾಡ್ಕೊಳ್ದೆ ನಿಮ್ಮೊಂದು ಸಮಸ್ಯೆಗಳ ಕುರಿತು ವಿಡಿಯೋಸ್ಗಳು ಕನ್ನಡ ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮಗೂ ತುಂಬಾ ವರ್ಕ್ ಇರೋದ್ರಿಂದ ನಾವು ರಿಪ್ಲೈಗಳನ್ನ ಕೊಡ್ತಿಲ್ಲ. ಮೊದಲ ಒಂದು ಲಿಸ್ಟ್ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ರಿಪ್ಲೈನ ಕೂಡ ಕೊಟ್ಟಿದ್ದೇವೆ, ಆಲ್ಮೋಸ್ಟ್ 200ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ. ಇನ್ಫಾರ್ಮೇಶನ್ ಪ್ರತಿಯೊಂದು ಕನ್ನಡ ಯೂಟ್ಯೂಬ್ ಚಾನಲ್ ಇರುತ್ತೆ, ವೀಕ್ಷಣೆ ಮಾಡಿ ಮಾಹಿತಿನ ಪಡ್ಕೊಳ್ಳಿ. ಇದೀಗ ಸೆಕೆಂಡ್ ರೌಂಡ್ ನಮ್ದು ವೆರಿಫಿಕೇಶನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನು ವೇಟ್ ಮಾಡ್ತಾ ಇದಿಲ್ಲ, ಸೊ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ರೆ. ಸೊ ಅದರಲ್ಲಿ ಆರ್ಟ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಅಂತ ಎರಡು ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ರೆ, ಆರ್ಟ್ಸ್ ಕಾಮರ್ಸ್ ಒಂದೆರಡು ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಲ್ಲಿ ನೇಮ್ ಬಂದಿರುತ್ತೆ. ಸೊ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ರಿ. ಸೊ ಈಗ ವೆರಿಫಿಕೇಶನ್ಗೆ ಲಿಸ್ಟ್ ಅಲ್ಲಿ ನೇಮ್ ಬಂದಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಿರುತ್ತೆ, ಯಾವ ದಿನಾಂಕದಂದು ಹೋಗಬೇಕು, ಎಲ್ಲಿ ಹೋಗಬೇಕು ಅಂತೆಲ್ಲ ಕೇಳ್ತಿರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾರೆ ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಫಾಸ್ಟ್ ಆಗಿ ಹೇಳ್ತಾ ಇರ್ಬೋದು, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಇನ್ಫಾರ್ಮೇಶನ್
ಬೇಗ ತಲುಪಿಸಬೇಕು ಅಂತ ಕಾರಣಕ್ಕೆ ನಾನು ಮಾಹಿತಿನ ಬೇಗನೆ ಹೇಳ್ತಾ ಇರ್ತೀನಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಲ್ಲಿ ಆಪ್ಷನ್ ಕೂಡ ಇರುತ್ತೆ ಸೆಟ್ಟಿಂಗ್ಸಲ್ಲಿ, ಅಂದರೆ ಸ್ಲೋ ಮಾಡ್ಕೊಂಡು ಕೂಡ ನೋಡ್ಬೋದಾಗಿರುತ್ತೆ. ನಾವೇನಾದ್ರೂ ನಿಧಾನಕ್ಕೆ ಹೇಳ್ತಾ ಇದೀವಿ ಅಂದರೆ, ಅಥವಾ ನಮ್ಮ ನಿಧಾನಕ್ಕೆ ಹೇಳ್ತಾ ಇದೀವಿ ಅಂದರೆ ಫಾಸ್ಟಾಗಿ ಹೇಳ್ತೀವಿ ಅಂದರೆ ನಿಧಾನಕ್ಕೆ ನೋಡ್ಬೋದಾಗಿರುತ್ತೆ, ನಿಧಾನಕ್ಕೆ ಹೇಳ್ತಾ ಇದೀವಿ ಅಂದರೆ ಫಾಸ್ಟ್ ಕೂಡ ನೋಡ್ಕೋಬೋದಾಗಿರುತ್ತೆ ನೀವು. ಈಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟ್ ಯಾವ ಥರ ಬಂದಿದೆ, ಎಲ್ಲಿ ಚೆಕ್ ಮಾಡೋದು ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂಥದ್ದು. ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತೂ ಪ್ರಕಟ ಆಗಿದೆ. ಆ ಥರ ನಿಮ್ಮ ಹೆಸರು ಇದೆಯಾ ಇಲ್ವಾ ಇದನ್ನ ಚೆಕ್ ಮಾಡ್ಕೊಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇರುವಂಥದ್ದು ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ, ಅಂದರೆ ಅದರಲ್ಲೇ ವಿಭಾಗಕ್ಕೆ ಹೋಗಬೇಕಿರುತ್ತೆ. CSL ವಿಭಾಗಕ್ಕೆ, ಸ್ಕೂಲ್ ಎಜುಕೇಶನ್ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಹೋಗೋದ್ರ ಮುಖಾಂತರ ಅದರಲ್ಲಿ CSL ನ ಒಂದು ವಿಭಾಗವನ್ನು ನೀವು ಆಯ್ಕೆ ಮಾಡಬೇಕಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇರುತ್ತೆ ನೋಡಬಹುದಾಗಿರುತ್ತೆ, ಅಪ್ಲಿಕೇಶನ್ಸ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ನಂತರದಲ್ಲಿ ನೀವು ಆ ಒಂದು ವೆರಿಫಿಕೇಶನ್ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ನಮಗೆ ಅರ್ಥ ಆಗಲ್ಲ, ಕಷ್ಟ ಆಗ್ತಿದೆ ಅಂತ ಮಾತಂದ್ರೆ ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅದರಲ್ಲಿ ನಿಮಗೆ ಆ PDF ಅಪ್ಲೋಡ್ ಮಾಡಿರ್ತೇವೆ, ವೀಕ್ಷಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಉಚಿತವಾಗಿ ಜಾಯಿನ್ ಕೂಡ ಆಗಬಹುದಾಗಿರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ. ಇನ್ನ ವಿಡಿಯೋ ಲೈಕ್ ಮಾಡದೇ ಇರೋರು ಲೈಕ್ ಕೂಡ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು BEd ನ ಕುರಿತು ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ನೀವು ಕೂಡ ಲೈಕ್ ಇಂದ ನಮಗೆ ಮೋಟಿವೇಟ್ ಆಗುತ್ತೆ, BEd ನ ಒಂದು ಇನ್ಫಾರ್ಮೇಶನ್ಗಳು ವಿದ್ಯಾರ್ಥಿಗಳಿಗೆ ಬೇಕಿದೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ, ಇದೀಗ ನಿಮ್ಮ ಲಿಸ್ಟ್ ಅಲ್ಲಿ ತೋರಿಸೋದ್ರ ಮುಖಾಂತರ ನಿಮಗೆ ಮಾಹಿತಿನ ತಿಳಿಸ್ತೇನೆ. ಸೊ ಯಾವ ತರ ಕೊಟ್ಟಿದ್ದಾರೆ ಲಿಸ್ಟ್ ಅದರಲ್ಲಿ ಏನು ನೋಡಬೇಕು ವಿದ್ಯಾರ್ಥಿಗಳು, ಯಾವ ತರ ಅವ್ರ ವೆರಿಫಿಕೇಶನ್ ಹೋಗಬೇಕಿರುತ್ತೆ ಅಂತ. ನಂತರದಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ಹೇಳಿದ್ದಾರೆ. ಮೊದಲನೇದಾಗಿ ನಾನು ಡಾಕ್ಯುಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ನೋಡ್ತಾ ಇರ್ತೀರಾ ನೀವು. ಸೊ ವಿಡಿಯೋನ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಡಿರುವಂತದ್ದು. ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ವಿಡಿಯೋಸ್ನ ವೀಕ್ಷಣೆ ಮಾಡಬಹುದು. ವಿಡಿಯೋದ ಕೊನೆಯಲ್ಲಿ ಬರುತ್ತೆ ನಿಮಗೆ, ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡಬಹುದಾಗಿರುತ್ತೆ. ಅಥವಾ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ, ಅಥವಾ ಟೆಲಿಗ್ರಾಮ್ ಅಲ್ಲಿ ಕೂಡ ಮತ್ತೆ ಅದನ್ನ ಪೋಸ್ಟ್ ಮಾಡಿರ್ತೀವಿ, ಆ ವಿಡಿಯೋನ ವೀಕ್ಷಣೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ. ಸೊ ಏನೇನು ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ಬೇಕು ವಿದ್ಯಾರ್ಥಿಗಳು, ಯಾವೆಲ್ಲ ರೀತಿಯಂತ ಡಾಕ್ಯುಮೆಂಟ್ಸ್ ಅದಕ್ಕೆ ಇರಬೇಕಿರುತ್ತೆ ವಿದ್ಯಾರ್ಥಿಗಳಿಗೆ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಗಳು ಇರುವಂತದ್ದು, ಕಡ್ಡಾಯ ದಾಖಲೆಗಳು ಏನೇನು ಇರಬೇಕಿರುತ್ತೆ, ಏನಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅಂತ. ಅದಕ್ಕೆ ತಪ್ಪದೆ ಆ ಒಂದು ನಿಯಮಗಳನ್ನ ಫಾಲೋ ಮಾಡಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ, ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ನಿಮಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ, ವೆರಿಫಿಕೇಶನ್ ಲಿಸ್ಟ್ ಫಾರ್ 2 years BEd ಕೋರ್ಸ್ 2024-25 ಅಂತ ಕೊಟ್ಟಿದ್ದಾರೆ. ಆರ್ಟ್ಸ್ ವಿದ್ಯಾರ್ಥಿಗಳು ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಪುಟಗಳನ್ನು ಕೊಟ್ಟಿದ್ದಾರೆ ಅಂತ ಗಮನಿಸ್ತಾ ಇರಬಹುದಾಗಿರುತ್ತೆ. 296 ಪುಟಗಳದ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಅವರ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಅಥವಾ ಸೀರಿಯಲ್ ನಂಬರ್, ಅಪ್ಲಿಕೇಶನ್ ಆಧಾರ ನಂಬರ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಹುಡ್ಕೊಬೋದಾಗಿರುತ್ತೆ, ಅವರ ನೇಮ್ ಅಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಪ್ರಮುಖವಾಗಿ ಏನೇನು ನೋಡಬೇಕು ಅಂತ ತಿಳಿಸುವಂಥದ್ದರೆ, ಸೀರಿಯಲ್ ನಂಬರ್ ನೋಡಿರ್ತೀರಾ, ರಿಜಿಸ್ಟರ್ ನಂಬರ್, ಈ ಒಂದು ನಂಬರ್ಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳು ನೋಡ್ಕೊಂಡು ಹೋಗಬೇಕಿರುತ್ತೆ. ಅಥವಾ ಆ ನಂಬರನ್ನು ಇಲ್ಲಿ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿ ಸರ್ಚ್ ಮಾಡೋದ್ರ ಮುಖಾಂತರ ಕೂಡ ಅದನ್ನು ಬೇಗನೆ ಪಡ್ಕೋಬೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳು ಸಿಗ್ತಿಲ್ಲ ಅಂದರೆ ರಿಜಿಸ್ಟರ್ ನಂಬರ್ ಏನೇನಿದೆ ಇದೆಯಲ್ಲ, ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗಿರುತ್ತಲ್ಲ ಆ ನಂಬರ್ ಆಗಿರುತ್ತೆ, ಆ ನಂಬರ್ ಬೇಸ್ ಮೇಲೆ ನೋಡ್ಕೊಂಡು ಹೋಗಿ. ನಂತರದಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಒಂದು ಆಪ್ಷನ್ ಇರುವಂಥದ್ದು, ಅಂದರೆ ವಿದ್ಯಾರ್ಥಿ ಹೆಸರನ್ನ ಕೊಟ್ಟಿರ್ತಾರೆ ಇಲ್ಲಿ, ಅದನ್ನು ಕೂಡ ನೋಡ್ಕೊಳ್ಳಿ. ಯಾಕಂದರೆ ಒಂದೇ ನೇಮ್ ಇರುವಂಥ ಇಬ್ಬರು ವಿದ್ಯಾರ್ಥಿಗಳು ಇರ್ಬೋದಾಗಿರುತ್ತೆ, ಆ ಕಾರಣಕ್ಕೆ ಅಪ್ಲಿಕೇಶನ್ ನಂಬರನ್ನು ನೋಡ್ಕೊಳ್ಳಿ. ಮತ್ತು ಜೆಂಡರ್ ಕೊಟ್ಟಿರ್ತಾರೆ, ಮೇಲ್ ಫೀಮೇಲ್ ಅಂತೆಲ್ಲ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. ಕಾಂಬಿನೇಷನ್ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಅಂತೆಲ್ಲ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಲ್ಮೋಸ್ಟ್ ಬಂದಿರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥದ್ದು ಏನಂದರೆ, ವೆರಿಫಿಕೇಶನ್ ಸೀರಿಯಲ್ ನಂಬರ್ ಅಂತ ಇರುತ್ತೆ, ಅದೇನು ಅಗತ್ಯ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ನೀವು ವೆರಿಫಿಕೇಶನ್ ಡೇಟ್ ಏನಾದ್ರು ಖಾಲಿ ಇತ್ತು ಅಂದರೆ ನೀವು ಬೇಗ ಹೋದರೂ ಕೂಡ ವೆರಿಫಿಕೇಶನ್ ಮಾಡ್ತಾರೆ, ನಿಮ್ದು ಯಾವುದೇ ನಂಬರ್ ಇದ್ರೂ ಕೂಡ ಸಮಸ್ಯೆ ಇರೋದಿಲ್ಲ. ಸೊ ನಂತರದಲ್ಲಿ ವೆರಿಫಿಕೇಶನ್ ಡೇಟ್, ಯಾವಾಗ ವೆರಿಫಿಕೇಶನ್ ಹೋಗಬೇಕು ನೀವು ಅಂತ ಕೂಡ ಡೇಟ್ ಕೊಟ್ಟಿದ್ದಾರೆ. ಡಿಸೆಂಬರ್ 23ನೇ ತಾರೀಕು 2024 ಅಂತ ಇಲ್ಲಿ ಕೆಲ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ಹೋದಷ್ಟು ಡಿಸೆಂಬರ್ 24 ಅಂತ ಕೊಟ್ಟಿದ್ದಾರೆ, ಡಿಸೆಂಬರ್ 25 ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು. ಕೆಲವರಿಗೆ ನೋಡ್ಕೋಬೋದಾಗಿರುತ್ತೆ, ಡಿಸೆಂಬರ್ 26 ಅಂತ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಸೊ ಆ ದಿನಾಂಕಗಳಲ್ಲಿ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ಹೋಗಬಹುದಾಗಿರುತ್ತೆ, ಅಥವಾ ಬೇಗ ಹೋದರೂ ಕೂಡ ವೆರಿಫಿಕೇಶನ್ ಮಾಡ್ತಿದ್ರೆ ಮಾಡಿಸ್ಕೋಬೋದಾಗಿರುತ್ತೆ. ಅಥವಾ ನಂತರದಲ್ಲಿ ಆ ದಿನಾಂಕಕ್ಕೆ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ವಿದ್ಯಾರ್ಥಿಗಳು ಮಾರನೇ ದಿನಕ್ಕೂ ಕೂಡ ವೆರಿಫಿಕೇಶನ್ ಹೋಗಿ, ಏನಾರ ತೀರಾ ಸಮಸ್ಯೆ ಇತ್ತು ಅಂದರೆ ವೆರಿಫಿಕೇಶನ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಅವರು ವೆರಿಫಿಕೇಶನ್ ಮಾಡಿದ್ರೆ ಮಾಡಿಸ್ಕೋಬೋದಾಗಿರುತ್ತೆ. ಇದೇನು ಸಮಸ್ಯೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಆದಷ್ಟು ನಿಮ್ಮ ಒಂದು ವೆರಿಫಿಕೇಶನ್ ಸೆಂಟರ್ ಮೇಲೆ ಅವಲಂಬನೆ ಆಗಿರುತ್ತೆ. ವೆರಿಫಿಕೇಶನ್ ಸೆಂಟರ್ ನೋಡ್ಬೋದಾಗಿರುತ್ತೆ, CTE ಇಲ್ಲಿ ಜಮಖಂಡಿ ಆಗಿರ್ಬೋದು, ಹೇಮನೂರು ಆಗಿರ್ಬೋದು, ಈ ಥರ ಒಂದು ನೀವು ಆಯ್ಕೆ ಮಾಡಿರುವಂಥ ಒಂದು ವೆರಿಫಿಕೇಶನ್ ಸೆಂಟರ್ಗಳು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ವಿದ್ಯಾರ್ಥಿಗಳು ಆ ವೆರಿಫಿಕೇಶನ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ತಮ್ಮ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡಿಸ್ಕೋಬೇಕಿರುತ್ತೆ. ಬೇರೆ ಒಂದು ವೆರಿಫಿಕೇಶನ್ ಸೆಂಟರ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ನೀವು ಯಾವ್ದು ಆಯ್ಕೆ ಮಾಡ್ಕೊಂಡಿರ್ತೀರಾ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ, CTE, ಡಯಟ್ ಅಥವಾ ನೂಡಲ್ ಸೆಂಟರ್ ಅಂತ, ಅದನ್ನಕ್ಕೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೋದಾಗಿರುತ್ತೆ. ಯಾವ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿರ್ತೀರಾ ಅದಕ್ಕೇನೆ. ಸೊ ಅದರ ಅಡ್ರೆಸ್ಸನ್ನು ಟೆಲಿಗ್ರಾಮ್ ಕೂಡ ಹಾಕಿರುತ್ತೆ, ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವ್ರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ, ಡಿಸೆಂಬರ್ 18ನೇ ತಾರೀಕಿನಿಂದ ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಅವರು ಮಾಹಿತಿನ ಪ್ರಕಟ ಮಾಡಿರುವಂಥದ್ದು. ಇದರಲ್ಲಿ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಅವರು ಮಾಹಿತಿನ ಕೊಟ್ಟರು. ನಂತರದಲ್ಲಿ ಯಾವ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ನಲ್ಲಿ ಅಡ್ಮಿಷನ್ ಆಗೋದು ಯಾವಾಗ ಕೊನೆ ದಿನಾಂಕ ಇರುತ್ತೆ. ನಂತರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಸೆಕೆಂಡ್ ರೌಂಡ್ಗೆ ಪರಿಗಣಿಸ್ತಾರೆ ಅಂತೆಲ್ಲ ತಿಳಿಸಿದ್ರು. ಇಲ್ಲಿ ಕೊನೆಯಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ರು ಅವರು. 3ನೇ ಮತ್ತು 4ನೇ ಸುತ್ತಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳಿಗೆ ಈಗಾಗಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರುವವರಿಗೆ ಮಾತ್ರ ಅಂತ ಮಾಹಿತಿಯನ್ನು ಕೊಟ್ಟರು. ಹಾಗೂ ಮೊದಲನೇ
ಮೊದಲನೇ ಸುತ್ತಿನಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಅಂತ ಮಾಹಿತಿಯನ್ನು ಕೊಟ್ಟರು. ಇದೀಗ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ರು ಅಂದರೆ ಹಿಂದೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ವಿ ನಿಮಗೆ. ಸೊ ಅವರು ಮೊದಲ ಸುತ್ತಿನ ಅಂದರೆ ಈಗಾಗಲೇ ಅಪ್ಲಿಕೇಶನ್ ಹಾಕಿರಬೇಕು ಆ ವಿದ್ಯಾರ್ಥಿಗಳಿಗೆ 3 ಅಥವಾ 4ನೇ ರೌಂಡ್ಗೆ ಪರಿಗಣಿಸ್ತೇವೆ ಅಂತ ಆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಬೇಕು ಅಂತ ಮಾಹಿತಿನ ಕೊಟ್ಟರು. ಅಂದರೆ ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ನ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟ ಮಾಡಿದ್ರಲ್ಲ ಅದರಲ್ಲಿ ಆಬ್ಸೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿನ ಕೊಟ್ಟರು. ಅಂದರೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ಅವರು ವೆರಿಫಿಕೇಶನ್ ಮಾಡಿಸಿಲ್ಲ ಅಂದರೆ ಮಾತ್ರ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರು. ದಿನಾಂಕ 23 ಡಿಸೆಂಬರಿಂದ 2024ರಿಂದ ಡಿಸೆಂಬರ್ 26, 2024 ತನಕ ವೆರಿಫಿಕೇಶನ್ ತಾವು ಆಯ್ಕೆ ಮಾಡಿರುವಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CET ಅಥವಾ ಡಯಟ್ ಏನಿದೆಯಲ್ಲ ನೋಡಲ್ ಸೆಂಟರ್ ಅಂತ, ಸೊ ಅದರಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ಕಲ್ಪಿಸಿದೆ ಅಂತ ಮಾಹಿತಿನ ಕೊಟ್ಟರು. ಇದೀಗ ವಿದ್ಯಾರ್ಥಿಗಳಿಗೆ ಈ ಒಂದು ವೆರಿಫಿಕೇಶನ್ ಲಿಸ್ಟನ್ನು ಕೂಡ ಸೆಕೆಂಡ್ ಪ್ರಕಟ ಮಾಡಿರೋದ್ರಿಂದ ಈ ವಿದ್ಯಾರ್ಥಿಗಳು ಕೂಡ ದಿನಾಂಕ 23 ಡಿಸೆಂಬರ್ 2024ರಿಂದ ದಿನಾಂಕ 26, 2024 ಡಿಸೆಂಬರ್ ಅವರೆಗೆ ತಾವು ಆಯ್ಕೆ ಮಾಡಿರುವಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CET ಡಯಟ್ ಅಂತ ಏನು ಕರೀತಾರಲ್ಲ ನೋಡಲ್ ಸೆಂಟರ್ ಅಂತ, ವೆರಿಫಿಕೇಶನ್ ಸೆಂಟರ್ ಅಂತ, ಅಲ್ಲಿ ಹೋಗೋದ್ರ ಮುಖಾಂತರ ತಮ್ಮ ಒಂದು ದಾಖಲೆಗಳ ಪರಿಶೀಲನೆನ ಮಾಡಿಸ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಕೊಟ್ಟಿರುವಂಥ ಒಂದು ಮಾಹಿತಿನೇ ಆಗಿರುತ್ತೆ ಇದು. ನೀವು ಕೂಡ ವೆರಿಫಿಕೇಶನ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ಬೋದು. ಅಗತ್ಯ ದಾಖಲೆಗಳು ಕೂಡ ವಿಡಿಯೋ ಇದೆ, ಅದನ್ನು ವೀಕ್ಷಣೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು. ಧನ್ಯವಾದ.